ಈಡನ್ ಗಾರ್ಡನ್ಸ್ ನಲ್ಲಿ ನಡೆದಿದ್ದು ರಾತ್ರಿ ಮ್ಯಾಚ್. ಆದ್ರೆ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಬ್ಯಾಟ್ಸ್ಮನ್ಗಳು ಮೈದಾನದಲ್ಲಿ ಅಕ್ಷರಶಃ ಸೂರ್ಯೋದಯ ಮೂಡಿಸುವಂತೆ ಹೊಡೆತಗಳ ಸುರಿಮಳೆಯನ್ನ ಸುರಿಸಿದ್ರು. ಬೌಲರ್ಗಳು ಕೂಡ ಕೆಕೆಆರ್ ಬ್ಯಾಟ್ಸ್ಮನ್ಗಳಿಗೆ ಕತ್ತಲೆಯನ್ನ ತೋರಿಸಿದ್ರು. ಮ್ಯಾಚ್ ರಾತ್ರಿ ಆಗಿರಬಹುದು, ಆದ್ರೆ ಸೂರ್ಯೋದಯ ಮೂಡಿಸಿದ್ದು ಮಾತ್ರ ಎಸ್ಆರ್ಎಚ್ ತಂಡದವರು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ನಲ್ಲಿ ನಡೆದಂತ ಹೈ ವೋಲ್ಟೇಜ್ ಮ್ಯಾಚ್ ನಲ್ಲಿ ಮೊದಲು ಟಾಸ್ ಸೋತು ಬ್ಯಾಟಿಂಗ್ ಮಾಡಿದಂತಹ ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಆರಂಭಿಕ ಆಟಗಾರರು ಸ್ಫೋಟಕ ಆರಂಭವನ್ನ ಕೊಟ್ಟರು. ಅದರಲ್ಲಿ ಅಭಿಷೇಕ್ ಶರ್ಮಾ 21 ಬಾಲ್ಗಳಿಗೆ 48 ರನ್ಗಳನ್ನ ಗಳಿಸಿದ್ರೆ, ಟ್ರಾವಿಸ್ ಹೆಡ್ 21 ಎಸೆತಗಳಲ್ಲಿ 46 ರನ್, ಹಾಗೆ ಇವರಿಬ್ಬರ ಜೊತೆ ಆಟದಲ್ಲಿ 34 ಎಸೆತಗಳಲ್ಲಿ 82 ರನ್ಗಳ ಬೃಹತ್ ಮೊತ್ತವನ್ನ ಕಲೆ ಹಾಕಿದ್ರು. ನಂತರ ಬಂದಂತ ಹೆನ್ರಿಚ್ ಕ್ಲಾಸನ್ 52 ರನ್ ಗಳಿಸುವ ಮೂಲಕ ಮ್ಯಾಚ್ಗೆ ಮತ್ತಷ್ಟು ಫಿನಿಶಿಂಗ್ ಟಚ್ ಕೊಟ್ರು. ನಿತೀಶ್ ಕುಮಾರ್ ರೆಡ್ಡಿ 39 ರನ್ಗಳ ಸ್ಫೋಟಕ ಇನ್ನಿಂಗ್ಸ್ ಆಡುವ ಮೂಲಕ ತಂಡವನ್ನ ಗೆಲುವಿನತ್ತ ಕೊಂಡೊಯ್ದ್ರು. ಒಟ್ನಲ್ಲಿ ಹೈದರಾಬಾದ್ ತಂಡ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 226 ರನ್ ಬೃಹತ್ ಮೊತ್ತವನ್ನ ಕಲೆ ಹಾಕಿತು. ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಬೌಲಿಂಗ್ ಮತ್ತೊಮ್ಮೆ ದುಬಾರಿ ಆಯಿತು. ಆದರೆ ಜಿಂಬಾಬ್ವೆ ವೇಗಿ ಬ್ಲೆಸ್ಸಿಂಗ್ ಮುಜ್ರಾಬಾನಿ ಅದ್ಭುತ ಪ್ರದರ್ಶನವನ್ನ ಕೊಟ್ಟು 4 ಓವರ್ಗಳಲ್ಲಿ 41 ರನ್ ನೀಡಿ 4 ವಿಕೆಟ್ ಅನ್ನ ಪಡೆದುಕೊಂಡ್ರು. ಇದರಲ್ಲಿ ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ಹೆನ್ರಿಕ್ ಕ್ಲಾಸನ್ ಮತ್ತು ಶಿವಾಂಗ್ ಕುಮಾರ್ ಅವರ ವಿಕೆಟ್ಗಳು ಕೂಡ ಸೇರಿದ್ವು. 227 ರನ್ಗಳ ಭಾರೀ ಗುರಿ ಬೆನ್ನಟ್ಟಿದ್ದಂತಹ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಆರಂಭದಲ್ಲಿ ಭರ್ಜರಿಯಾಗಿ ಸ್ಟಾರ್ಟ್ಅಪ್ ಪಡೆದುಕೊಳ್ತು. ಫಿನ್ ಅಲೆನ್ ಕೇವಲ 7 ಎಸೆತಗಳಲ್ಲಿ 28 ರನ್ ಸಿಡಿಸಿ ಮ್ಯಾಚ್ಗೆ 5 ಸ್ಟಾರ್ಟ್ ಕೊಟ್ರು. ಆದ್ರೆ ಮ್ಯಾಚ್ ತಿರುವು ಪಡೆದುಕೊಂಡಿದ್ದು ಮಾತ್ರ ಮಧ್ಯಭಾಗದಲ್ಲಿ. ಯುವ ಬ್ಯಾಟರ್ ಅಂಗಕ್ರಿಶ್ ರಘುವಂಶಿ 52 ರನ್ ಗಳಿಸಿ ರನ್ಔಟ್ ಆದ ಕ್ಷಣ ಕೆಕೆಆರ್ ಮೇಲೆ ಒತ್ತಡ ಡಬಲ್ ಆಯಿತು. ಇನ್ನೊಂದು ಕಡೆ ರಿಂಕು ಸಿಂಗ್ 35 ರನ್ ಗಳಿಸಿ ಔಟ್ ಆಗಿ ಪೆವಿಲಿಯನ್ ಸೇರ್ತಾ ಇದ್ದಂತೆ ಟೀಮ್ ಸಂಪೂರ್ಣ ಬ್ಯಾಕ್ ಫುಟ್ಗೆ ಸರಿದಿತ್ತು. ಇದನ್ನೇ ಸದುಪಯೋಗ ಪಡಿಸಿಕೊಂಡಂತ ಸನ್ರೈಸರ್ಸ್ ಹೈದರಾಬಾದ್ ಬೌಲರ್ಗಳು ಟೈಟ್ ಲೈನ್ ಲೆಂತ್ ಬೌಲಿಂಗ್ ಮಾಡಿ ಕೆಕೆಆರ್ ಬ್ಯಾಟಿಂಗ್ ಲೈನ್ ಅಪ್ ಅನ್ನ ಕಟ್ಟಿ ಹಾಕಿದ್ರು. ಕೊನೆಗೆ 161 ರನ್ಗಳಿಗೆ ಆಲ್ಔಟ್ ಆದ ಕೆಕೆಆರ್ 227 ರನ್ಗಳ ಟಾರ್ಗೆಟ್ ಎದುರು ಸಂಪೂರ್ಣವಾಗಿ ಸೋತು ಸುಣ್ಣವಾಯಿತು. ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನ ತವರು ನೆಲದಲ್ಲಿ ಸೋಲಿಸಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಈ ಐಪಿಎಲ್ನ ಮೊದಲ ಗೆಲುವಿನ ಖಾತೆಯನ್ನ ತೆರೆದಿದೆ. ಇನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ ಇದು ಐಪಿಎಲ್ 2026ರ 2ನೇ ಸೋಲು. ಕೆಕೆಆರ್ ಪ್ಲೇ ಆಫ್ಗೆ ಪ್ರವೇಶ ಪಡೆಯುತ್ತಾ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್, ಇನ್ಸ್ಟಾ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ.